ಗಂಗ, ಪ್ರತಿ ವರ್ಷ ಬರುವ ಈ ಸೀಗಿ ಹುಣ್ಣಿಮೆಯ ಹಬ್ಬ ಈ ಭೂಮಿ ತಾಯಿಯ ಮಕ್ಕಳಿಗೆ ಒಳ್ಳೆಯ ಹಬ್ಬ. ನೋಡು ಗಂಗಾ, ಈ ಭೂಮಿ ತಾಯಿಯ ಮಕ್ಕಳಾದ ನಾವು ಈ ಸೀಗಿ ಹುಣ್ಣಿಮೆಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರೆ ಈ ಮಣ್ಣಿನ ಮಕ್ಕಳ ಬಾಳು ಬಂಗಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗಂಗಾ, ನಾನು ಎತ್ತುಗಳಿಗೆ ಇನ್ನಷ್ಟು ಮೇವನ್ನು ಹಾಕಿ ಬರುತ್ತೇನೆ. ನಾನು ಹೋಗಿ ಬರೋ ತನಕ ನೀನು ಈ ಭೂಮಿ ತಾಯಿ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡ್ತೀಯಾ? ಆಗ್ಲಿ ಸ್ವಾಮಿ. ಉದರದಲ್ಲಿ ಹರಿದು ಬಂದಿರುವ ಅಂಬೂಜಿ ಮುಖಿಯಂತೆ ವರ್ಣರಂಜಿತವಾಗಿ ಬೆಳೆದು ನಿಂತಿರುವ ರೈತನಿಗೆ ಎಡೆ ಮಾಡಿ ಉಳಿಸುತ್ತಾಯಿ. ಹಾಗಂದೇಳು ಶ್ರಮವಹಿಸಿ ದುಡಿತಿರುವ ನನ್ನ ಪತಿ ಮೈದುನನ ಬಾಳುವ ಚಿಂತೆ ಸದಾ ನಿನ್ನಲ್ಲಿ ಕೂಡಿದೆಯಮ್ಮ. ನೀನು ಕೊಟ್ಟಿರುವ ಪೈರಿನ ನೈವೇದ್ಯವನ್ನು ನೀನೇ ಸ್ವೀಕಾರ ಮಾಡಿ ಸಂತೃಪ್ತ ಪಡುತ್ತಾಯಿ.
ಗಂಗಾ, ಭೂಮಿ ತಾಯಿ ಕೊಟ್ಟಿರುವ ಸಿಹಿ ಅಮೃತದ ಫಲವನ್ನು ಆ ಭೂಮಿ ತಾಯಿಗೆ ಸಿಂಪಡಿಸಿ ನೀನು ಸಂತೃಷ್ಟಳಾಗಿ ಬಿಟ್ಟಿಯ? ಹೌದು ಸ್ವಾಮಿ, ಸೀಗೆ ಹುಣ್ಣಿಮೆ ಸಿಹಿ ಹೋಳಿಗೆಯನ್ನು ಈ ಭೂತಾಯಿಗಲ್ಲದೆ ಮತ್ತಾರಿಗೆ ಉಣಬಡಿಸಬೇಕು. ಮೊದಲು ಈ ತಾಯಿ ಶಾಂತವಾಗಬೇಕು, ಆಮೇಲೆ ಅವರ ಮಕ್ಕಳಾಗಿರುವ ನಾವು ಶಾಂತರಾಗಬೇಕು. ಇಂಥ ಭೂಮಿ ತಾಯಿ ಸೇವೆ ಮಾಡುತ್ತಿರುವ ನಾವೇ ಭಾಗ್ಯವಂತರು. ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತೆಗೆದುಕೊಳ್ಳೋದು. ಆಯ್ತು. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿಟ್ಟುಕೊಂಡು ಸುಂದರವಾದ ಈ ರೈತ ಮಗನನ್ನು ಉದ್ಧರಿಸುವ ಮಹಾತಾಯಿಯೇ ನೀನು. ನಿನಗೆ ನನ್ನ ಅನಂತ ಕೋಟಿ ಕೋಟಿ ನಮನಗಳು. ಒಪ್ಪತ್ತಿಗೆ 20 ಹನಿ ಈ ರೈತನ ಬೆವರನ್ನೇ ಕುಡಿದು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿಬಿಟ್ಟಿ. ಆದರೆ ಇಂದೆಲ್ಲಿದೆಯಮ್ಮ ಈ ನಿನ್ನ ರೈತ ಮಗನಿಗೆ ಸ್ವಾತಂತ್ರ್ಯ? ಕಟುಕ ವ್ಯಾಪಾರಸ್ಥ ದುಷ್ಟ ಅಧಿಕಾರಿಗಳ ಕೈಯಲ್ಲಿ ಸೆಕ್ಕು ಒತ್ತಾಳ ಹತ್ತಿದೆ ಈ ರೈತನ ಕತ್ತು. ಅದಕ್ಕಾಗಿ ಈ ನಿನ್ನ ಪಾದ ಕಮಲಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ತಾಯಿ, ಈ ರೈತ ಮಗನನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ. ನಂಬಿದವರನ್ನು ಯಾವಾಗಲೂ ಕೈ ಬಿಡುವ ಸ್ವಾಮಿ ಈ ತಾಯಿ. ಬಡವ ಶ್ರೀಮಂತರೆಂಬ ಭೇದ ಭಾವವಿಲ್ಲದೆ ಭಕ್ತಿ ಮಾರ್ಗದಲ್ಲಿ ನಡೆದರೆ ಮುಕ್ತಿ ತಾನಾಗಿ ಸಿಗುತ್ತದೆ. ಈ ಮಣ್ಣು ಮುಟ್ಟಿದರೆ ಚಿನ್ನವಾಗುವುದರಲ್ಲಿ ಸಂದೇಹವಿಲ್ಲ ನಮ್ಮ ಬಾಳು. ನಿಜ ಗಂಗಾ, ನಸುಕಿನಲ್ಲಿ ಎತ್ತು ಎಮ್ಮೆಗಳನ್ನೆಲ್ಲ ಹೊರಗೆ ಬಿಟ್ಟು ಕಸವನ್ನು ನೆತ್ತಿಯ ಮೇಲೆ ಹೊತ್ತುಕೊಂಡು ತಿಪ್ಪೆಗೆ ಹಾಕುವನೇ ನಿಜವಾದ ರೈತ. ಗಂಗಾ, ಒಪ್ಪತ್ತಿಗೆ 20 ಹನಿ ರೈತನ ಬೆವರನ್ನೇ ಕುಡಿದು ಅಷ್ಟೇ ಅಲ್ಲ, ಒಂದು ಹೊತ್ತು ರೈತನ ಬಾಳನ್ನೇ ಕಣ್ಣೀರಿನ ಗೋಳಾಗಿ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ ಗಂಗಾ, ಹಿಂದೆ ಮಾರಿದ 100 ಚೀಲದ ಸೂರ್ಯಪಾನದ ಮಾಲೆಲ್ಲ ಬರೀ ಅಡತಿ ಅಂಗಡಿಯವರ ಪಾಲೇ ಆಯಿತು. ನೋಡು ಗಂಗಾ, ಇಷ್ಟೆಲ್ಲ ಬೆಳೆ ಬಂದರು ಕೈಯಲ್ಲಿ ಒಂದು ಬಿಡಿ ಕಾಸು ಕೂಡ ಉಳಿಯೋದಿಲ್ಲ ಈ ರೈತನ ಮಕ್ಕಳ ಕೈಯಲ್ಲಿ. ಮನೆತನದ ಖರ್ಚು, ಎಣ್ಣೆ, ಬೀಜ, ಗೊಬ್ಬರ, ಈ ಎಲ್ಲಾ ಖರ್ಚಿನ ಪರಿಸ್ಥಿತಿ ಒತ್ತಡದಲ್ಲಿ ಆದ್ರೂ ಆಗಿರ್ಬಹುದು ಈ ಸಲವಾದರೂ ಮಾಲಿನಲ್ಲಿ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಸ್ವಾಮಿ ನಾವು. ಗಂಗಾ, ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ಬೆಳೆದು ಇದೇ ಮಣ್ಣಿಗಾಗಿ ದುಡಿಯುವ ಈ ಶರೀರ ಈ ಮಣ್ಣಿನಿಂದಲೇ ಚಿನ್ನವಾಗಬೇಕು. ನೋಡು, ದುಡಿತವೇ ದುಡ್ಡಿನ ತಾಯಿ ಎಂಬ ಗಾದೆಯ ಮಾತು ಸುಳ್ಳಲ್ಲ. ಆ ಗಂಗಾ, ಈ ಸಲ ತುಂಬಿ ನಿಂತಿರುವ ಈ ಬೆಳೆ ಈ ರೈತನ ಕೊಳೆಯನ್ನು ಕಳೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗಂಗಾ, ಆದಿಶಕ್ತಿ ಪರಮ ಶಿಷ್ಯಂದಿರಾದ ನನ್ನ ಅಪ್ಪಿಯ ಸಹೋದರ ಅಶೋಕ್ ಗೌಡ ಪಾಟೀಲ್ ಹಾಗೂ ನಿಂಗನಗೌಡ ಮಲಗೌಡರವರ ಮಮತೆಯಿಂದ ಇದೇ ವರ್ಷ ನಿನ್ನ ಮುತ್ತಿನಂತ ಮೈದುನನ ಮದುವೆಯನ್ನು ಒಳ್ಳೆ ವಿಜೃಂಭಣೆಯಿಂದ ಮಾಡಿಬಿಡೋಣ. ತಂದೆ ತಾಯಿ ಇಲ್ಲದೆ ಪರದೇಶ ಆದ ನನ್ನ ಮೈದುನ ಜವಾಬ್ದಾರಿ ನನಗಿದೆ ಅಂತ ನಾನು ಮಾಡ್ಲೇಬೇಕಲ್ಲ. 25 ವಯಸ್ಸಿನಲ್ಲಿ ಕಾಲಿಡ್ತಿರುವ ನನ್ನ ಮೈದುನ ಕುಸ್ತಿ ಪಟು. ಅವನನ್ನು ಹಾಗೆ ಬಿಟ್ಟಿದ್ದಾದ್ರೆ ಕುಸ್ತಿ ಕಬಡ್ಡಿ ಅಂತ ಊರೂರ್ತಿರ್ತಾನೆ, ಬರ್ಲಿ ಹೊರತು ಅವನಿಗೊಂದು ದಾರಿ ಹಿಡಿಸೇ ಬಿಡ್ತೀನಿ. ಅಣ್ಣ, ಅಜ್ಜಮ್ಮ, ಬಾ ಸಹೋದರ, ಕುಸ್ತಿಯ ಕಣದಿಂದ ಈಗ ಬಂದಿಯಾ? ಹೌದಣ್ಣ, ಈಗ ತಾನೇ ಬಂದೆ. ಏನಪ್ಪ ಮೈದುನ ಈ ನಿನ್ನ ಆಟ? ಒಂದು ವಾರದಿಂದ ಕುಸ್ತಿ ಕಬಡ್ಡಿ ಅಂತ ಊರೂರು ತಿರ್ತಿದ್ಯಲ್ಲ, ಯಾಕೆ ಮನೇಲಿ ಹೇಳೋರು ಕೇಳೋರು ಯಾರಿಲ್ವಾ ನಿನ್ಗೆ? ಅಂತ ತಪ್ಪು ದಾರಿ ಹಿಡಿಯುವನಲ್ಲ ಅತ್ತಿಯಮ್ಮ ಈ ನಿನ್ನ ಮೈದುನ. ನೋಡಮ್ಮ, ಒಂದು ವಾರ ಮನೆ ಮರೆತು ತಿರುಗಿದರು ಈ ಅತ್ತಿಗೆ ಈ ಅಣ್ಣನ ಹೆಸರನ್ನು ಅಚ್ಚಳೆಯದೆ ಉಳಿಸಿಕೊಂಡು ಬಂದಿದ್ದೇನೆ. ಅತ್ತಿಯಮ್ಮ, ನೀನು ನನಗೆ ತುತ್ತು ಮಾಡಿ ಉಳಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ಹೋಯಿತಮ್ಮ, ಸಾರ್ಥಕವಾಗಿ ಹೋಯಿತು. ಯಾಕೆಂದರೆ ಈ ಕರೆಮ್ಮ ದೇವಿಯ ಆಶೀರ್ವಾದದಿಂದ ನಾನು ರಾಜ್ಯ ಮಟ್ಟದ ಕುಸ್ತಿಯ ಸ್ಪರ್ಧೆಯಲ್ಲಿ ಕಣಕ್ಕಿಳಿದು ಚೆಂಡಿ ಹಾಕಿ ಸಡ್ಡು ಬಾರಿಸಿ ಕಡೆ ಕಿತ್ತು ತಂದಿದ್ದ ನನ್ನ ಈ ನಿನ್ನ ತಮ್ಮ. ಬಹಳ ಸಂತೋಷ. ನಿನಗೆ ಅಣ್ಣನಾಗಿ ಹುಟ್ಟಿದ ನನ್ನ ಜನ್ಮ
ಇವತ್ತು ಸಾರ್ಥಕವಾಗಿ ಹೋಯಿತು. ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತದೆ ವಿನಃ ಇಲಿ ಯಾವ ಕಾಲಕ್ಕೂ ಹುಟ್ಟುವುದಿಲ್ಲ. ಕಲಿಯುಗದ ಕರ್ಣ, ಕರಾಟಿ ಬೀರ, ಜಗದ ಗಂಡ ರೈತ ನೆನೆಸ್ಕೊಂಡಿರುವ ನಿನ್ನ ತಂದೆ ಕೀರ್ತಿ ನೀನು ನೆನೆಸ್ಕೊಳ್ಬೇಕಪ್ಪ. ಆದ್ರೆ ನನ್ನದೊಂದು ಮಾತು, ಅದು ನಿನ್ ಮಾತು. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆ ತೆಗೆಸಬೇಕೆ ವಿನಃ ಸ್ವಾರ್ಥಕ್ಕೆ, ಸಂಪತ್ತಕ್ಕೆ ನೀನು ಯಾವಾಗಲೂ ತಲೆ ತೆಗೆಸಬೇಡ. ಅಷ್ಟೇ ಅಲ್ಲ ತಮ್ಮ, ಈ ಭೂಮಿ ತಾಯಿಯ ಒಡಲಲ್ಲಿ ಜನಿಸಿ ಗಂಡು ಮಕ್ಕಳು ಎನಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಈ ಭೂತಾಯಿ ಸೇವೆಗಾಗಿ ನಮ್ಮ ದೇಹವೇ ಬೀಳಲಿ. ತಮ್ಮ, ಕನ್ನಡ ನಾಡಿನ ನಾರಿಯರ ಮಾನ ರಕ್ಷಣೆಗಾಗಿ ನಮ್ಮಿಬ್ಬರ ಪ್ರಾಣವೇ ಹೋಗಲಿ. ಸತ್ಯವನ್ನೆಂದಿಗೂ ಕೈ ಬಿಡಬೇಡ, ಪರ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿಯೂ ನೋಡಬೇಡ. ತಮ್ಮ, ಈ ನಾಡಿನ ಜನರ ರಕ್ಷಣೆಗಾಗಿ ಈ ಭೂಮಿ ತಾಯಿಯ ಮಗನಾಗಿ ದುಡಿಯುವುದನ್ನು ಮಾತ್ರ ನೀನು ಮರೆಯಬೇಡ. ಅಯ್ಯ, ನಾನು ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನವಾಗಿ ನ್ಯಾಯದ ತಲೆ ಮೇಲೆ ಕಾಲಿಟ್ಟ ಮೆರೆಯುವ ರೌಡಿಯರಿಗೆ ಎದೆ ತಟ್ಟಿ ನಿಂತು ಸತ್ಯದ ಸರಿಮಾರ್ಗವನ್ನೇ ನನ್ನೆದೆಗಂಟಿಸಿಕೊಂಡು ಈ ನಾಡನ್ನು ಉಳಿಸುವೆ, ಭೂತಾಯಿಗಾಗಿ ದುಡಿಯುವೆ, ಭೂತಾಯಿಯ ಮಗನಾಗೇ ಮಡಿಯುವೆ. ಅಂದಾಗಲೇ ಸಹೋದರ, ರೈತನ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ನೋಡು ತಮ್ಮ, ಜೋಡು ಎತ್ತುಗಳನ್ನು ಕಟ್ಟಿಕೊಂಡು ಆ ಎತ್ತಿನ ಕೂಡ ಬಿತ್ತಿ ಬೆಳೆದು ಸಾವಿರಾರು ಜನರಿಗೆ ತುತ್ತು ಅನ್ನ ಹಾಕುವ ದೊಡ್ಡ ರೈತನಾಗಬೇಕು. ಅಮ್ಮ, ಈ ನನ್ನ ಮಾತು ನಿಜ ತಾನೇ? ಅಣ್ಣ, ನಿನ್ನ ಮಾತು 100% ಸತ್ಯವಿದೆಯಲ್ಲ, ಸತ್ಯವಿದೆ. ಹಾಗಾದರೆ ಇನ್ನು ಮೇಲಾದರೂ ನೀನು ನಂಬಿ ತಿಳಿದುಕೊಳ್ಳಪ್ಪ ಈ ಭೂಮಿ ತಾಯಿಯ ಮರ್ಮವನ್ನು. ಗಂಗಾ, ನಿನ್ನ ಮುತ್ತಿನಂತ ಮೈದುನ ಕುಸ್ತಿಯನ್ನು ಒಗೆದು ಬಲು ಸಂತೋಷದಿಂದ ಬಂದಿದ್ದಾನೆ. ನಿನ್ನ ಮೈದುನನ ಮನ ಸಂತೋಷವಾಗುವ ಹಾಗೆ ಎಲ್ಲರೂ ಕೂಡಿಕೊಂಡು ಒಂದು ಇಂಪಾದ ಗೀತೆಯನ್ನಾದರೂ ಹಾಡೋಣವೇ? ಸಾಧ್ಯವೇ?
ಮೈದುನ ಕುಸ್ತಿಯ ಕೆಲದಿಂದ ಹಸಿದು ಬಂದಂತೆ ಕಾಣುತ್ತದೆ. ನೋಡು, ಆ ಭೂಮಿ ತಾಯಿಯ ಪ್ರಸಾದವನ್ನೆಲ್ಲ ನಿನ್ನ ಮೈದುನನಿಗೆ ಕೊಟ್ಟು ಕಳಿಸಿಬಿಡು. ಅವನು ಮೊದಲು ಊಟ ಮಾಡಲಿ. ನೀನು ಊಟ ಮಾಡಿ ಬರ್ಬೇಕಾಗಿತ್ತಣ್ಣ. ಇಲ್ಲಪ್ಪ, ನಾನು ಮೇಲಿನ ಹೊಲಕ್ಕೆ ಇನ್ನೂ ಶೇಂಗಾದ ಬೆಳೆಗೆ ನೀರು ಹಾಯಿಸಬೇಕಾಗಿದೆ. ನೋಡು ತಮ್ಮ, ನಾನು ನೀರು ಹಾಯಿಸಿ ನಿನ್ನ ಅತ್ತಿಗೆಯನ್ನು ಕರೆದುಕೊಂಡು ಮನೆಗೆ ಬರುತ್ತೇನೆ. ನೀನು ಆದಷ್ಟು ಬೇಗನೆ ಊಟ ಮಾಡಿ ಮನೆಗೆ ಹೋಗಿಬಿಡು. ಅತ್ತಿಯಮ್ಮ, ಪ್ರಾರಂಭ ಇದೆ. ಈ ಬುತ್ತಿಯನ್ನು ನಾನು ಆ ಕಡೆನೇ ಎತ್ಕೊಂಡು ಹೋಗ್ಲೇನಮ್ಮ. ನೀನು ಒಂದು ರೀತಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇದ್ದ ಹಾಗೆ. ತೆಗೆದುಕೊಂಡು ಹೋಗಪ್ಪ. ಎಂತ ಶಕ್ತಿ. ಗಂಗಾ, ತುಂಟನಿದ್ದರೂ ಬಹದ್ದೂರ್ ಬಂಟನಾಗಿದ್ದಾನೆ ನನ್ನ ತಮ್ಮ. ಅತ್ತಿಗೆ ಎನ್ನುವ ಮಮತೆಯ ಪದವನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಹೇಗೆ ಪೂಜೆ ಮಾಡುತ್ತಾ ಇದ್ದಾನೆ ನೋಡು. ಹೌದು ಸ್ವಾಮಿ, ಜನ್ಮ ಜನ್ಮಾಂತರದಲ್ಲಿ ರೈತನಿಗೆ ಸುತನಾಗಿ ಅತ್ತಿಗೆಗೆ ಮೈದುನಾಗಿ ಜನ್ಮ ತಾಳಿ ಬರ್ಬೇಕೆಂಬುದೇ ನನ್ನ ಆಸೆ. ನೋಡಿ, ನೀವು ಕಬ್ಬಿನ ಪಡಕ್ಕೆ ನೀರು ಹಾಯಿಸು, ಬೇಗನೆ ಎತ್ತುಗಳನ್ನು ಮನೆಗೆ ತಂದ್ಬಿಡಿ. ನಾನು ಮನೆ ಮೇಲೆ ಮಾತಿನಲ್ಲಿ ಮೋಡಿ ಹಾಕಿ ಗಂಗಾ ನದಿಯಂತೆ ಜುಳುಜುಳುನೆ ಹರಿದು ಹೋಗುತ್ತಿರುವೆಯಲ್ಲ, ತನವನ್ನುಂಡ ಅನುರಾಗದ ಅಲೆಗಳಂತೆ ಈ ಸುಳಿಗಾಳಿಯ ತಂಪಲ್ಲಿ, ಈ ಕೆಂಪಾದ ಹಸಿರು ಮಡಿಲಲ್ಲಿ ಗಂಗಾ ಒಂದೇ ಒಂದು ಪ್ರೇಮ ಗೀತೆಯಾದರೂ ಹಾಡು. ಹೋಗ್ರೆ, ಆಡು ಮಕ್ಕಳಾಗಿ ಹಾಡಿ ಕುಣಿದರೆ ದಣಿದು ನಿಮ್ಮ ಮನ ತಣಿಯುವುದೇ? ನನ್ನ ಮನಸ್ಸೇ ಅಲ್ಲ, ಹಸಿರು ಸೀರೆಯನ್ನುಟ್ಟುಕೊಂಡು ಶೃಂಗಾರವೆಂಬ ಬಳೆಯನ್ನು ತೊಟ್ಟುಕೊಂಡಿರುವ ಈ ನನ್ನ ಭೂಮಿ ತಾಯಿಯ ಮನವು ಕೂಡ ತನಿದು ದಣಿಯುತ್ತದೆ. ಹೌದು ಹೌದೇ, ಹೌದು ಹೌದು ನನ್ನ ಮಹಾರಾಣಿ. ಗಂಗಾ, ಇದೇ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆಯಾದರೂ ಹಾಡು.
ಮಧುರ ಅಗೀತ ಮಧುರ